ನಮಸ್ಕಾರ ಸ್ನೇಹಿತರೆ, ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಮಾಲೋಚಕರ ನೇಮಕಾತಿಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಕಾನೂನು ಸಮಾಲೋಚಕರ ನೇಮಕಾತಿ ಕೂಡ ಶಿಕ್ಷಣ ಇಲಾಖೆಯಲ್ಲಿ ನಡೆಯುತ್ತಿದೆ ಸ್ನೇಹಿತರೆ. ಆ ಒಂದು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿ ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲದೆ ಕೆಳಗಡೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮ್ಮಲ್ಲಿ ಕನ್ನಡ ಉದ್ಯೋಗ ಮಾಹಿತಿಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡ್ಕೊಳ್ಳಿ. ದಿನಾಂಕ 5/6/2026ರಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿ ಬೆಂಗಳೂರು ಇಲ್ಲಿ ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ಶಾಲಾ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ನ್ಯಾಯಾಲಯ ಪ್ರಕಟಣೆಗಳ ನಿರ್ವಹಣೆಗಾಗಿ ಕಾನೂನು ಸಮಾಲೋಚಕರಿಗೆ 11 ತಿಂಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಕಾನೂನು ಪದವಿ ಪಡೆದಿರುವ ಅರ್ಹ ವಕೀಲರುಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಕಾನೂನು ಸಮಾಲೋಚಕರ ಸಂಭಾವನೆ ಇನ್ನು ಇತರ ಹುದ್ದೆಗಳ ಮಾಹಿತಿಯನ್ನು ಕೆಳಗಡೆ ಕೊಟ್ಟಿದ್ದಾರೆ, ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಕಾನೂನು ಸಮಾಲೋಚಕರ ಹುದ್ದೆಗಳ ನೇಮಕಾತಿ ಸಂಖ್ಯೆಗಳು ನೋಡಿದರೆ ಒಟ್ಟು 2 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತಿದೆ. ಕ್ರೋಢೀಕೃತ ಮಾಸಿಕ ಸಂಭಾವನೆ ಅಂದರೆ ಮಂತ್ಲಿ ಸ್ಯಾಲ್ರಿ 40,000 ರೂಪಾಯಿ ಇರುತ್ತೆ. ಇತರ ಭತ್ಯೆಗಳು ಸೇರಿ 5,000. ಒಟ್ಟು ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 45,000 ರೂಪಾಯಿಗಳಲ್ಲಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. 11 ತಿಂಗಳವರೆಗೂ ನಿಮಗೆ ಈ ಒಂದು ಜಾಬ್ ಕೂಡ ಇರುತ್ತೆ ಅಂತಲೇ ಕೊಟ್ಟಿದ್ದಾರೆ ನೋಡಿ. 11 ತಿಂಗಳ ಗುತ್ತಿಗೆ ಆಧಾರದ ಮೇಲೆ ತೊಗೊಳ್ತಾ ಇದ್ದಾರೆ ಇದನ್ನು. ವಕೀಲರ ನೇಮಕಾತಿಯು ಆಯ್ಕೆ ಸಂಪೂರ್ಣವಾಗಿ ಸಂದರ್ಶನ ಮತ್ತು ಲಿಖಿತ ಪರೀಕ್ಷೆ ಆಧಾರವಾಗಿದ್ದು, ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ನೋಡಿ, ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 22/6/2026 ಆಗಿರುತ್ತದೆ. ಈ ತಿಂಗಳು 22ಕ್ಕೆ ಲಾಸ್ಟ್ ಡೇಟ್, ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಆಸಕ್ತ ವಕೀಲರು ನಿಗದಿತ ಅರ್ಜಿ, ವಿದ್ಯಾರ್ಹತೆ, ಅನುಭವ, ನಿಬಂಧನೆ ಹಾಗೂ ಷರತ್ತುಗಳ ವಿವರಗಳನ್ನು ದಾಸ್ತಾನುವೇಜ ಇಲಾಖೆಯ ಅಧಿಕೃತ ಜಾಲತಾಣ ಆಗಿರತಕ್ಕಂಥ https://schooleducation.karnataka.government.in ಅಲ್ಲಿ ಪಡೆಯಬಹುದಾಗಿದೆ. ನಿಮಗೆ ಏನಾದರೂ ಡೌಟ್ಸ್ಗಳಿತ್ತಪ್ಪ ಅಂತಂದರೆ ವಿದ್ಯಾರ್ಹತೆ ಆಗಿರ್ಬೋದು, ಅನುಭವ, ಸಂಭಾವನೆ ಎಲ್ಲವೂ ಈ ಒಂದು ವೆಬ್ಸೈಟಲ್ಲಿ ಹೋಗಿ ತಿಳ್ಕೊಬೋದು ಸ್ನೇಹಿತರೆ. ವಿಶೇಷ ಸೂಚನೆ ನೋಡೋದಾದರೆ ಅರ್ಜಿಗಳನ್ನು ಈ ಕಚೇರಿಯ ಮುದ್ದಾಂ ಸ್ಪೀಡ್ ಪೋಸ್ಟ್ ಅಥವಾ ಇಮೇಲ್ ಮೂಲಕ ನೀವು ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಪೋಸ್ಟ್ ಮುಖಾಂತರ ಮತ್ತು ನೀವು ಖುದ್ದಾಗಿ ಅಥವಾ ಹೋಗಿ ಪೋಸ್ಟ್ ಮುಖಾಂತರ, ಇಮೇಲ್ ಮುಖಾಂತರ ತೋರಿಸ್ಬೋದು ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ನೋಡಿ, ಲೀಗಲ್ ಕನ್ಸಲ್ಟೆಂಟ್ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದರು. ಕ್ವಾಲಿಫಿಕೇಷನ್ ನೋಡಿ, LLB ಗ್ರ್ಯಾಜುಯೇಷನ್ ಫ್ರಮ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ಎನ್ರೋಲ್ಡ್ ವಿತ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್. ಸರಿನಾ? LLB ಗ್ರ್ಯಾಜುಯೇಷನ್ ಮುಗಿದಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಎಕ್ಸ್ಪೀರಿಯೆನ್ಸ್ ನೋಡಿದ್ರೆ ಮಿನಿಮಮ್ 10 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಕಡ್ಡಾಯವಾಗಿ ಇರಲೇಬೇಕು. 2 ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ ಅಂತಲೇ ಆಗಲೇ ಹೇಳಿದ್ರು ಸ್ನೇಹಿತರೆ. ಮಂತ್ಲಿ ಸ್ಯಾಲ್ರಿ ಕೂಡ ಆಗಲೇ ಹೇಳಿದ್ದೇನೆ, 45,000 ಸಿಗ್ತದೆ ಅಂತ. ಇನ್ನು ಫಾರ್ಮೇಟ್ ಯಾವ ಥರ ಇರುತ್ತಪ್ಪ ಅಂತಂದರೆ ಈ ರೀತಿ ಇರುತ್ತೆ ನೋಡಿ. ಫಾರ್ಮೇಟ್ ಆಫೀಷಿಯಲ್ ಕಮಿಷನರ್ ಫಾರ್ ಸ್ಕೂಲ್ ಎಜುಕೇಷನ್, KR ಸರ್ಕಲ್, ನೃಪತುಂಗ ರೋಡ್, ಬೆಂಗಳೂರು. ಸರಿನಾ? ನಿಮ್ಮ ಡೇಟ್ ಹಾಕಿ ಮೊದಲು, ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ನಂತರ ನೇಮು ದೊಡ್ಡ ಅಕ್ಷರಗಳಲ್ಲಿ, ಎಲ್ಲ ದೊಡ್ಡ ಅಕ್ಷರಗಳಲ್ಲಿ ಬರಬೇಕು. ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಕಮ್ಯುನಿಕೇಷನ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ಇಮೇಲ್ ID, ಕ್ವಾಲಿಫಿಕೇಷನ್ ನಿಮ್ಮದು LLB ಆಗಿರುತ್ತಲ್ಲ, LLB ಕ್ವಾಲಿಫಿಕೇಷನ್ ಬರಬೇಕು. ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿಯಿಂದ ನೀವು LLB ಪದವಿ ಪಡೆದಿರೋಂಥ ಒಂದು ಯೂನಿವರ್ಸಿಟಿ, ಮತ್ತು ಮಾರ್ಕ್ಸ್ ಅಪ್ಟೈನ್ಡ್ ವಿತ್ ಪರ್ಸೆಂಟೇಜು. ಸರಿನಾ? ನಿಮ್ಮ ಒಂದು ಮಾರ್ಕ್ಸು, ಟೋಟಲ್ ಮಾರ್ಕ್ಸ್ ಅಪ್ಟೈನ್ಡ್, ಟೋಟಲ್ ಪರ್ಸೆಂಟೇಜ್ ಅಪ್ಟೈನ್ಡ್ ಎಲ್ಲ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಎಕ್ಸ್ಪೀರಿಯೆನ್ಸ್ ಬರೀರಿ, ಎಕ್ಸ್ಪೀರಿಯೆನ್ಸ್ ಮತ್ತು ಅಥವಾ ಸ್ಪೆಷಲೈಸೇಷನ್ ಬರೀರಿ. ಬಾರ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ನಂಬರ್ ಇದೆ ಬರೀರಿ. ಲ್ಯಾಂಗ್ವೇಜ್, ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೂಡ ಇಲ್ಲಿ ನೀವು ಬರೀಬೋದು ಸ್ನೇಹಿತರೆ. ಸರಿನಾ? ಇಷ್ಟು ಈ ಒಂದು ಲೀಗಲ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಕರೆತಕ್ಕಂಥ ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಲೀಗಲ್ ಕನ್ಸಲ್ಟೆಂಟ್ ಹುದ್ದೆಗೆ ಇಲ್ಲಿ ಎಲ್ಲವನ್ನು ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ. ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಯಾರಾದರೂ LLB ಮುಗಿದಿದ್ದರೆ ದಯವಿಟ್ಟು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಆಫ್ಲೈನ್ನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಪೋಸ್ಟ್, ಇಮೇಲ್ ಅಥವಾ ನೀವೇ ಹೋಗು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗಳಿಂದ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬನ್ನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್.